ಇಸ್ರೇಲ್ ಇರಾನ್ 12 ದಿನಗಳ ಕದನದ ನಂತರ ಕದನ ವಿರಾಮವನ್ನು ನಿರೀಕ್ಷೆಯಂತೆಯೇ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದರು. ಆದರೆ ಅದು ಗಡಿಯಲ್ಲಿ ಜಾರಿಗೆ ಬಂದಿಲ್ಲ. ಇರಾನ್ ಮತ್ತು ಇಸ್ರೇಲ್ ಕಡೆಗಳಿಂದ ದಾಳಿಗಳು ಮುಂದುವರೆದಿದ್ದಾವೆ. ಇದು ನನಗೆ ಬೇಜಾರಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಇನ್ನೊಂದು ಟ್ವೀಟ್ ಇದೆ. ಪ್ರಶಾಂತ್, ಯಾರ ಗುರಿ ಈಡೇರ್ತು 12 ದಿನಗಳ ಕದನ? ಅದೇ ನೋಡಿ, ನನಗೆ ಇಸ್ರೇಲ್ ಇರಾನ್ ಮೇಲೆ ನಡೆಸಿರ್ತಕ್ಕಂಥ ದಾಳಿ ಏನಿತ್ತು 12 ದಿನಗಳ ಮುಂಚೆ, ಅದಕ್ಕೊಂದು ತನ್ನದೇ ಆಗಿರ್ತಕ್ಕಂಥ ಕಾರಣ ಇತ್ತು, ಉದ್ದೇಶ ಇತ್ತು, ಗುರಿ ಇತ್ತು. ಯಾಕಂದರೆ 2023ರಲ್ಲಿ ಇಸ್ರೇಲ್ ಮೇಲೆ ಏನು ದಾಳಿ ನಡೆದಿತ್ತು, ಅದರ ಸೂತ್ರಧಾರ ಇರಾನ್ ಇದ್ದ ಕಾರಣದಿಂದಾಗಿ ಇಸ್ರೇಲ್ಗೆ ದಾಳಿ ನಡೆಸಲಿಕ್ಕೆ ಕಾರಣ ಇತ್ತು. ಆದರೆ ಇದರಲ್ಲಿ ಡೊನಾಲ್ಡ್ ಟ್ರಂಪ್ ಎಲ್ಲಿಂದ ಬಂದರು ಅಂತಕ್ಕಂಥದ್ದು ಆಶ್ಚರ್ಯ ಹುಟ್ಟಿಸ್ತಕ್ಕಂಥ ಸಂಗತಿ. ಒಂದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಇರುತ್ತೆ. ನಾನು ಇಷ್ಟು ದೊಡ್ಡ ಮನುಷ್ಯ, ನನಗೆ ಗೊತ್ತಿಲ್ಲದಂಗೆ ಏನೋ ನಡೆದು ಫೋಮೋ ಅಂತಾರೆ ಅದಕ್ಕೆ. ಫಿಯರ್ ಆಫ್ ಮಿಸ್ಸಿಂಗ್. ಡೊನಾಲ್ಡ್ ಟ್ರಂಪ್ರಿಗೆ ಆ ಫೋಮೋ ಕಾಡುತ್ತೆ ಅಂತ ಅನ್ಸುತ್ತೆ ನನಗೆ. ಇಂಡಿಯಾ ಪಾಕಿಸ್ತಾನದ ಯುದ್ಧ, ಡೊನಾಲ್ಡ್ ಟ್ರಂಪ್ ಎಲ್ಲಿಂದಲೋ ಬರ್ತಾರೆ, ಟ್ವೀಟ್ ಮಾಡ್ತಾರೆ. ರಷ್ಯಾ ಉಕ್ರೇನದ ಯುದ್ಧ ನಡೆದು ಇವರು ಪ್ರೆಸಿಡೆಂಟ್ ಆದ್ಮೇಲೆ ಜೆಲೆನ್ಸ್ಕಿಯನ್ನ ಕರೆಸಿ ವೈಟ್ ಹೌಸ್ನಲ್ಲಿ ಆತನನ್ನು ಅವಮಾನಿಸಿ ಕಳಿಸ್ತಾರೆ. ಅಂದರೆ ಡಿಪ್ಲೊಮಸಿ ನೆವರ್ ಹರ್ಡ್ ದಿಸ್. ನೋಡಿ, ಪೋಸ್ಟ್ ಕೋಲ್ಡ್ ವಾರ್ ಅಂದರೆ ಪೋಸ್ಟ್ ಸೆಕೆಂಡ್ ವರ್ಲ್ಡ್ ವಾರ್ನ ನಂತರ ಏನು ಕೋಲ್ಡ್ ವಾರ್ ಶುರು ಆಯಿತು, ಅದಾದಮೇಲೆ ನಾವು ಯಾವತ್ತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಮೇರಿಕಾ ಈ ರೀತಿಯ ಹುಚ್ಚಾಟಗಳನ್ನು ಮಾಡೇ ಇಲ್ವಾ? ಮಾಡಿದೆ. ಯಾವತ್ತೂ ಒಮ್ಮೆ ಇರಾನ್ನಲ್ಲೇ ಒಬ್ಬ ಪ್ರಧಾನಮಂತ್ರಿಯನ್ನು CIA ಕೊಲ್ಲಿಸಿದ ದಿನದಿಂದ ಹಿಡಿದು ಅಲ್ಲಿನ ರಾಜನನ್ನು ಮರುಪ್ರತಿಷ್ಠಾಪನೆ ಮಾಡಿ ಇರಾನಿನ ಎಲ್ಲದರಲ್ಲೂ ಅಮೆರಿಕದ ಪಾತ್ರ ಇದೆ. ಎಲ್ಲ ಕಡೆ ಅಮೆರಿಕದ ಪಾತ್ರ ಇದೆ. ಮೊದಲು ಬ್ರಿಟಿಷರದ್ದು ಇರ್ತಿತ್ತು, ಅದು ಅಮೆರಿಕದ್ದಾಯಿತು. ಅಮೆರಿಕದ ಇಬ್ಬಗೆಯ ನೀತಿಗಳು ಹೊಸ ವಿಷಯ ಅಲ್ಲ. ಆದರೆ ಡೊನಾಲ್ಡ್ ಟ್ರಂಪ್ರ ಈ ಅನ್ಪ್ರೆಡಿಕ್ಟಬಿಲಿಟಿ ಇದೆ ಅಲ್ಲ, ಯಾಕಂದರೆ ಡಿಪ್ಲೊಮಸಿ ಅಂಡ್ ಪಾಲಿಟಿಕ್ಸ್, ಜಿಯೋ ಪಾಲಿಟಿಕ್ಸ್ ಇಸ್ ಅ ಸೀರಿಯಸ್ ಬಿಸ್ನೆಸ್. ಹೌದು. ಡೊನಾಲ್ಡ್ ಟ್ರಂಪ್ ಅದನ್ನೊಂದು ವಿಚಿತ್ರ ಟ್ವೀಟ್ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಫ್ರಾನ್ಸ್ನ ಅಧ್ಯಕ್ಷ ಹೇಳ್ತಾರೆ ಇವ್ರು ಹೋಗಿ ಕದನ ಸೀಸ್ ಆದರೆ ಎಡಿಟೋರಿಯಲ್ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಯಿತು ಅನ್ನೋದೆಲ್ಲ ಹೇಳಬಾರ್ದು. ನಾನು 10:30ಗೆ ಎಪಿಸೋಡಿಗೆ ಟೈಟಲ್ ಸಜೆಸ್ಟ್ ಮಾಡಿದೆ, ಏನು ಟ್ರಂಪ್ ಬಿನ್ ತುಗ್ಲಕ್ ಅಂತ. ಬಟ್ ಪ್ರಶಾಂತ್ ಅಂದ್ರೆ ಬೇಡ ಹಾಗೆಲ್ಲ ಕೊಡೋದು ಬೇಡ, ಐಲದವರೇ ಟ್ರಂಪ್ ಅಂತ ಕೊಡೋಣ ಅಂತ. ಅಂದರೆ ಹಂಗೆ ಅನ್ನೋಂಗೆ ಆಗಿದೆ ಈಗ ಪರಿಸ್ಥಿತಿ. ನಾವು ಶಾಲೆಯಲ್ಲಿದ್ದಾಗ ಒಂದು ನಾಟಕ ಮಾಡ್ತಿದ್ವಿ. ಒಬ್ಬ ರಾಜನಿರ್ತಾನೆ, ಆತ ದಿನವೂ ಒಂದು ಆರ್ಡರ್ ಕೊಡ್ತಾ ಇರ್ತಾನೆ. ಏನು, ಇವತ್ತು ರಾಜರ ಆಜ್ಞೆ ಆಗಿದೆ, ಇವತ್ತು ಎಲ್ಲರೂ ನಗ್ತಾ ಬಂದು ಆ ಸ್ಥಾನದಲ್ಲಿ ಮಾತಾಡಬೇಕು, ಇವತ್ತು ಅಳ್ತಾ ಬಂದು ಆ ಸ್ಥಾನದಲ್ಲಿ ಮಾತಾಡಬೇಕು. ಡೊನಾಲ್ಡ್ ಟ್ರಂಪ್ ಆ ಪರಿಸ್ಥಿತಿಗೆ ಜಿಯೋ ಪಾಲಿಟಿಕ್ಸನ್ನು ತಂದಿದ್ದಾರೆ. ನೀವು ಡೊಮೆಸ್ಟಿಕಲಿ ನೋಡಿ, ಡೊಮೆಸ್ಟಿಕ್ನಲ್ಲಿ ಏನೇನು ಮಾಡಿದರು, ಫೆಡರಲ್ ರಿಸರ್ವ್ ಮೇಲೆ ಏನು ಮಾಡಿದರು, ಒಂದು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆಯನ್ನು ಕ್ರಶ್ ಮಾಡಲಿಕ್ಕೆ ತನ್ನದೇ ಸೈನ್ಯನ ಹೇಗೆ ಬಳಸಿದರು. ಆ್ಯಪಲ್ಗೆ ಹೇಳಿದರು ಭಾರತದಲ್ಲಿ ಪ್ರೊಡಕ್ಷನ್ ಮಾಡೋಂಗಿಲ್ಲ, ನೀವು ಅಮೆರಿಕಾದಲ್ಲೇ ಪ್ರೊಡಕ್ಷನ್ ಮಾಡಬೇಕು ಅಂತಕ್ಕಂಥದ್ದು. ನೀವು ಅಲ್ಲಿಂದ ಫಾರಿನ್ ಪಾಲಿಸಿಯನ್ನು ನೋಡಿ, ಎಷ್ಟು ಫ್ಲಿಪ್ ಫ್ಲಾಪ್ಸ್ ಇವೆ. ಚುನಾವಣೆಯಲ್ಲಿ ಏನು ಹೇಳಿದರು ಡೊನಾಲ್ಡ್ ಟ್ರಂಪ್? ಮೊದಲು ಮಿಡ್ಲ್ ಈಸ್ಟ್ನಲ್ಲಿ ಬಿಡಿ, ನಾನು 91ದ ಕುವೈತ್ ವಾರನ್ನು ತೆಗೆದುಕೊಳ್ಳಲ್ಲ, ವಾರ್ ಆನ್ ಟೆರರ್ನ ಸಂದರ್ಭದಲ್ಲೇ ಇರಾಕ್ ಮೇಲೆ, ಅಫ್ಘಾನಿಸ್ತಾನ್ ಮೇಲೆ ನಡೆದಿರ್ತಕ್ಕಂಥ ಏನೊಂದು ಅಮೇರಿಕನ್ ವಾರ್ ಇತ್ತು, ಅದು ಅಮೇರಿಕಾವನ್ನು ಹಣಗಾಯಿ ನಿರ್ಗಾಯಿ ಮಾಡಿತ್ತು. ಡೊನಾಲ್ಡ್ ಟ್ರಂಪ್ ಅದನ್ನೇ ಚುನಾವಣಾ ಪ್ರಚಾರವನ್ನಾಗಿ ಬಳಸ್ಕೊಂಡ್ರು. ನಾನು ಯುದ್ಧವನ್ನು ಶಾಂತಿ ದೂತನಾಗ್ತೀನಿ ಅಂತಕ್ಕಂಥದ್ದು. ಬಂದ್ಮೇಲೆ ಜೆಲೆನ್ಸ್ಕಿಯನ್ನು ಕರೆದು ರಷ್ಯಾ ಉಕ್ರೇನ್ ಯುದ್ಧದ ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಅಂದರೆ ಈಗ ನೋಡಿ, ನೀವು ಮಾರಲ್ ಕಂಪಾಸ್ ಬಿಟ್ಬಿಡಿ, ಅಮೆರಿಕಕ್ಕೆ ಮಾರಲ್ ಕಂಪಾಸ್ ಯಾವತ್ತೂ ಇರಲಿಲ್ಲ. ಅದೇನು ಮಾಡುತ್ತೆ ಅದೇ ಸರಿ. ವೆಸ್ಟರ್ನ್ ಈ ಇಂಪೀರಿಯಲಿಸಮ್ ಏನಿದೆ, ಇವ್ರಿಗೆ ಎಂದೂ ಮಾರಲ್ ಕಂಪಾಸ್ ಇರಲಿಲ್ಲ. ಅದು ಬ್ರಿಟಿಷ್ ತಗೊಳ್ಳಿ, ಅದು ಫ್ರಾನ್ಸ್ ತೆಗೆದುಕೊಳ್ಳಿ, ಅದು ಅಮೆರಿಕ ತೆಗೆದುಕೊಳ್ಳಿ. ಆದರೆ ಕನಿಷ್ಠ ಪಕ್ಷ ನೀವು ಒಂದು ತಿಂಗಳ ಒಳಗೆ ಏನೇನು ಫ್ಲಿಪ್ ಫ್ಲಾಪ್ಸ್ ಮಾಡ್ತಿದ್ದೀರಿ? ಜೆಲೆನ್ಸ್ಕಿಯನ್ನು ಕರಿತೀರಿ, ಬಾಯಿಗೆ ಬಂದಂಗೆ ಬೈತೀರಿ. ಎಂದೂ ರಷ್ಯಾ ಜೊತೆ ನಿಲ್ಲದ ಅಮೆರಿಕನ ರಷ್ಯಾ ಪಕ್ಕದಲ್ಲಿ ಹೋಗಿ ನಿಲ್ಲಿಸ್ತೀರಿ. ಭಾರತ ಪಾಕಿಸ್ತಾನ ಯುದ್ಧದ ವಾರ್ ಆನ್ ಟೆರರ್, ನೀವು ಹೋಗಿ ಅಫ್ಘಾನಿಸ್ತಾನ್ ಮೇಲೆ ಬಾಂಬ್ ಹಾಕಿದ್ರಿ, ಇರಾಕ್ ಮೇಲೆ ಬಾಂಬ್ ಹಾಕಿದ್ರಿ. ಭಾರತ ತನ್ನ ಮೇಲೆ ನಡೆದ ಭಯೋತ್ಪಾದಕ ದಾಳಿಗೆ ರಿಯಾಕ್ಟ್ ಮಾಡಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅಷ್ಟೇ ಅಲ್ಲ, ಪಾಕಿಸ್ತಾನ್ ಇಸ್ ಅ ಗುಡ್ ಫ್ರೆಂಡ್. ಎಸ್, ಆಸಿಮ್ ಮುನೀರ್ನನ್ನ ಕರೆದು ಊಟಕ್ಕೆ ಹಾಕ್ಸಿದ್ರಿ. ಯಾವತ್ತೂ ಅಮೆರಿಕನ್ ಅಧ್ಯಕ್ಷರು ಪಾಕಿಸ್ತಾನದ ಸೇನಾ ಯು ಆರ್ ಪ್ರಿನ್ಸಿಪಲಿ ಅಗೇನ್ಸ್ಟ್ ದ ಆರ್ಮಿ ರಿಜಿಮ್ಸ್. ಹೌದು ಅಲ್ವಾ? ನೀವು ಡೆಮೊಕ್ರೆಟಿಕ್ ಸ್ಟೇಟ್ಗಳ ವಿರುದ್ಧ ಇರಬೇಕು ಅಂತಕ್ಕಂಥದನ್ನ ಪ್ರತಿಪಾದಿಸಿದ್ರು. ನೀವು ಒಬ್ಬ ಆರ್ಮಿ ಚೀಫ್ ಜೊತೆ ಬೈಲ್ಯಾಟ್ರಲ್ ಟಾಕ್ಸ್ ಆಯ್ತು ಅಂತ ಹೇಳಿಕೆ ಬರುತ್ತ್ರಿ. ಬೈಲ್ಯಾಟ್ರಲ್ ಅಷ್ಟೇ ಅಲ್ಲ, ಆರ್ಮಿ ಚೀಫ್ ಮುಲ್ಲಾ ಮುನೀರ್ ಜೊತೆ ಡೊನಾಲ್ಡ್ ಟ್ರಂಪ್ ಏನೇನು ವಿಷಯ ಮಾತಾಡಿದ್ರು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ಹಿಡಿದು ಕ್ರಿಪ್ಟೋ ತನಕ ಎಲ್ಲವನ್ನೂ ಮಾತಾಡಿದ್ರಂತೆ. ಆತನ ಬೆಂತಟ್ಟು ಕಳಿಸ್ತೀರಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.